ನರಸಿಂಹಸ್ವಾಮಿ ದೇವಸ್ಥಾನ, ಅಹೋಬಿಲ ಲಕ್ಷ್ಮೀನರಸಿಂಹ ದೇವಸ್ಥಾನ. ಇದು ನಮ್ಮ ಮಾವನವರು ಗುರುಸ್ವಾಮಿಗಳು. ಇದು ಅವ್ರದ್ದು 54ನೇ ಸರಿ ತೀರ್ಥಯಾತ್ರೆ, ತಿರುಪತಿ ತಿರುಮಲ ತೀರ್ಥಯಾತ್ರೆ. ಯಾವುದೇ ವರ್ಷ ಬಂದರೂ ಸಹ ಒಂದು 5-6 ದೇವಸ್ಥಾನ ತೋರಿಸ್ಕೊಂಡು ಬರ್ತಾರೆ. ಈ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿ ಹೇಳಬೇಕು ಅಂತಂದರೆ, ಇದು ಅಹೋಬಿಲ ಲಕ್ಷ್ಮೀನರಸಿಂಹ ದೇವಸ್ಥಾನ. ಇಲ್ಲಿ ಸ್ವಾಮಿಯವರು ಸ್ವಯಂಭೂವಾಗಿ ನೆಲೆಸಿದ್ದಾರೆ. ಸ್ವಯಂಭೂವಾಗಿ ನೆಲೆಸಿರೋದೇನೆಂದರೆ, ಹಿರಣ್ಯಕಶಿಪುನ ಸಂಹಾರ ನಂತರ ಸ್ವಲ್ಪ ಅಲ್ಲಿ ತೋರಿಸಮ್ಮ. ಆ ಮೇಲ್ಗಡೆ ಉಗ್ರಸ್ತಂಭ ಅಂತ ಇದೆ. ಆ ಉಗ್ರಸ್ತಂಭ ಅಂತಂದರೆ ಕಂಬದಿಂದ ಸ್ವಾಮಿ ಸೀಳ್ಕೊಂಡು ಬಂದು ಹಿರಣ್ಯಕಶಿಪುನ ಸಂಹಾರ ಮಾಡಿ, ಮೇಲ್ಗಡೆನೆ ಆ ಸ್ವಾಮಿ ಸಂಹಾರ ಮಾಡಿಬಿಟ್ಟು ಕೆಳಗಡೆ ಬಂದು ಪ್ರಹ್ಲಾದ ಅವರಿಗೆ ಸ್ವಯಂಭೂವಾಗಿ ದರ್ಶನ ಕೊಟ್ಟಿರೋದು. ಆ ದೇವಸ್ಥಾನ ತೋರಿಸಮ್ಮ. ಆ ದೇವಸ್ಥಾನದೊಳಗಡೆ ಪ್ರಹ್ಲಾದ ಸ್ವಾಮಿಗೆ ಸ್ವಯಂಭೂವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಕೊಟ್ಟಿದ್ದಾರೆ. ಮೇಲುಗಡೆ ಸ್ವಾಮಿ ಸಂಹಾರ ಮಾಡಿ ಕೆಳಗಡೆ ಬಂದು ತನ್ನ ಕೈನ ರಕ್ತ ಅಂಟಿದ ಕೈನ ತೊಳೆಯೋದಕ್ಕೆ ಹೋದಾಗ, ಈಗಲೂ ಸಹ ನೀವು ಹೋದ್ರೆ ನೋಡ್ಬೋದು. ಮೇಲ್ಗಡೆ ನಡ್ಕೊಂಡು ಹೋಗುತ್ತೆ, 4-5 ಕಿಲೋಮೀಟರ್ ಆಗುತ್ತೆ. ನೀವು ಹೋಗಿ ನೋಡಿದ್ರೆ ಅಲ್ಲಿ ರಕ್ತದ ಕಲೆಗಳು ಈಗಲೂ ಸಹ ಆಗಿದೆ. ಹಿರಣ್ಯಕಶಿಪುನ ಸಿಗಿದಾಗ ಪ್ರಹ್ಲಾದನ್ನು ಸಂಹಾರ ಮಾಡೋಕ್ಕೆ ಹೋಗಿ ಆ ಪ್ರಹ್ಲಾದನ್ನು ಎಳ್ಕೊಂಡಾಗ ಆಗ ಶ್ರೀಮನ್ನಾರಾಯಣ ನಾರದ ಮಹರ್ಷಿಗಳು ಮತ್ತು ಮಹಾವಿಷ್ಣು ಮತ್ತು ಬ್ರಹ್ಮದೇವರು ಪ್ರತ್ಯಕ್ಷವಾಗಿ ಈ ಉಗ್ರ ನರಸಿಂಹ ಶಾಂತನಾಗೋದಕ್ಕೆ ಕಾರಣ ತನ್ನ ಹೆಂಡತಿ ಲಕ್ಷ್ಮಿಗೆ ಬಿಟ್ಟು ಲೋಲನಾಗೋದಕ್ಕೆ ಇನ್ಯಾರಿಗೂ ಪ್ರಸನ್ನನಾಗೋದಿಲ್ಲ ಅಂದು ಮತ್ತು ಲಕ್ಷ್ಮಿನ ಪ್ರತ್ಯಕ್ಷವಾಗಿ ಈ ಸ್ಥಳದಲ್ಲಿ ಆ ಪರಮಾತ್ಮನ ಮುಂದೆ ತಳ್ಳಿದಾಗ ಆಗ ಶ್ರೀ ಲಕ್ಷ್ಮೀ ನರಸಿಂಹ ಶಾಂತರೂಪವಾಗಿರುವುದಕ್ಕೆ ಶಾಂತ ನರಸಿಂಹನಾಗಿ ಇಲ್ಲಿ ಉದ್ಭವಿಸಿರೋ ಜಾಗ. ಈಗ ತನ್ನ ಹೆಂಡತಿಗೆ ಮಾತ್ರ ಒಲಿತಾನೆ ಹೊರತು ಬೇರೆ ಯಾರಿಗೂ ಒಲಿಯಲ್ಲ. ಮಳೆ ಜಾಸ್ತಿ ಇದೆ, ಕರ್ಕೊಂಡು ಹೋಗೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಯಾರೂ ಹೋಗ್ತಾ ಇಲ್ಲ. ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಆಗುತ್ತೆ. ಮೇಲ್ಗಡೆ ಶ್ರೀ ಪ್ರಹ್ಲಾದ ಸ್ವಾಮಿಗಳು ಗುರುಕುಲ ಇದೆ, ಉಗ್ರ ಸ್ತಂಭ ಇದೆ, ಸ್ವಾಮಿ ವಿದ್ಯಾಭ್ಯಾಸ ಮಾಡಿರೋ ಜಾಗ ಇದೆ. ಸಂಹಾರ ನಂತರ ಸ್ವಾಮಿ ತನ್ನ 2 ಕೈಗಳನ್ನು ರಕ್ತ ಆಗಿರೋದು ತೊಳ್ಕೊಂಡಿರೋ ಜಾಗದಲ್ಲಿ ಈಗಲೂ ಸಹ ರಕ್ತದ ನೀರು ನೀವು ಕಾಣ್ಬೋದು. ಹೋದರೆ ಮೇಲ್ಗಡೆ ಕೆಳಗಡೆ ಬಂದು ಸ್ವಾಮಿಯವರಿಗೆ ಪ್ರಹ್ಲಾದ ಸ್ವಾಮಿಗೆ ಪ್ರತ್ಯಕ್ಷರಾಗಿ ಅವರು ದರ್ಶನ ಕೊಟ್ಟಿದ್ದಾರೆ. ಇದು ಈ ಸ್ಥಳದ ಚರಿತ್ರೆ. ಇಲ್ಲಿ ಬಂದಿರೋ ನಂತರ ನಮ್ಮ ಗುರುಸ್ವಾಮಿಯವರ ಬಂಧು ಬಳಗ ಎಲ್ಲ ಪ್ರತಿ ವರ್ಷವೂ ಸಹ ಗುರುಗಳು ಸುಮಾರು 54 ವರ್ಷದಿಂದ ಇದೇ ಥರ ತೀರ್ಥಯಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ 32 ಸರಿ ಶಬರಿಮಲೆ ಯಾತ್ರೆ ಸಹ ಮಾಡಿದ್ದಾರೆ. 36 ವರ್ಷ ಶಬರಿಮಲೆ ಯಾತ್ರೆಯನ್ನು ಮಾಡಿದ್ದಾರೆ. ಮಾಲಾಲ ಅಂದರೆ ಕರುಳನ್ನ ಕುತ್ತಿಗೆ ಹಾಕೊಂಡಿರೋದು ಮೇಲ್ಗಡೆ. ಆಮೇಲೆ ತನ್ನ ಅವನ ಹೊಟ್ಟೆ ಬಗದಾಗ ಕರುಳು ಇದು ಮಾಡ್ಕೊಂಡು ಕೈ ತೊಳ್ಕೊಂಡಿದ್ದಾನೆ. ಆ ಬಾವಿನೂ ಇರೋದು ಮೇಲೆ. ಆಯ್ತಾ? ಈಗಲೂ ಈ ಗಂಟೆಗೆ ಹೋಗಿ ಬರಬೇಕಾದ್ರೆ ಹೋಗ್ತಾ ಇದ್ದಾರೆ. ಇದು ಜ್ವಾಲಾ ನರಸಿಂಹ ಮೇಲ್ಗಡೆ ಇರೋದು. ಇದು ಈಗ ನಾವು ಬಂದಿರೋದು ಇದೇ ಜಾಗದಿಂದ ಹೋಗ್ಬೇಕು. ಇಲ್ಲಾಸಿ ಹೋಗಿರೋದು. ಆಮೇಲೆ ಮಾಲೋಲ ನರಸಿಂಹ ಸ್ವಾಮಿ ದೇವಸ್ಥಾನ. ಮಾಲೋಲ ಅಂದ್ರೆ ಲಕ್ಷ್ಮಿ ಹೆಂಡತಿ ಮೇಲೆ ಮಹಾ ಪ್ರೀತಿಯಾದ ಜಾಗ. ಅದಕ್ಕೆ ಮಾಲೋಲ ನರಸಿಂಹ. ಮಾಲಾಲ ನರಸಿಂಹ ಅಂತಂದ್ರೆ ಅದ್ರ ಮಗಳಿಗೆ ಐತೆ. ಅಲ್ಲಿ ಹಿರಣ್ಯಕಶಿಪುನ ಸಿಗದಾಗ ತನ್ನ ಕರುಳನ್ನ ತೆಗೆದು ಹಾಕಿ ಆಮೇಲೆ ಆ ಜಾಗದಲ್ಲಿ ಕೈ ತೊಳ್ಕೊಂಡಿರೋ ಜಾಗನೇ ಅದು ಮಾಲಾಲ ನರಸಿಂಹ. ನೆಕ್ಸ್ಟ್ ಇದು ಕ್ರೋಧ ನರಸಿಂಹ. ಈ ಉಗ್ರನಾದಾಗ ಆ ಪರಮಾತ್ಮನಿಗೆ ಏನಾಯ್ತು ಅಂದ್ರೆ ಆ ಸಿಟ್ಟು ತಡಿಲಾರ್ದೇ ತನ್ನ ಪ್ರಹ್ಲಾದನ್ನು ಎಳ್ಕೊಂಡಿರೋ ಜಾಗ. ಎಳ್ಕೊಂಡಾಗ ಆಗ ನಾರದ ಮಹರ್ಷಿಗಳು ಬಂದು ಬ್ರಹ್ಮ ಈಶ್ವರ ಬಂದು ತಡೆದಿರೋ ಜಾಗ. ನೆಕ್ಸ್ಟ್ ಈತ ತನ್ನ ಹೆಂಡತಿಗೆ ಬಿಟ್ಟು ಬೇರೆ ಯಾರಿಗೂ ವಶವಾಗಿಲ್ಲ ಅಂತಂದೈತಿ ಕ್ರೋಧ ವರಹ ನರಸಿಂಹ. ಅದು ತಿರ್ಗಾ ಆಮೇಲೆ ಕಂಚಿ ನರಸಿಂಹ ಅಂತ ಇದೆ. ಆತ ಕಂಚಿ ಅಂತ ಉಗ್ರ ರೂಪವನ್ನು ತಾಳಿರತಕ್ಕಂಥ ಒಂದು ದೇವಸ್ಥಾನ ಮೇಲ್ಗಡೆ. ಒಟ್ಟು 6 ದೇವಸ್ಥಾನ ಇರೋದು ಮೇಲ್ಗಡೆ. ಇಲ್ಲಿ 3 ಮಾತ್ರ ಇದ್ದಾವೆ. ಈಗ ಫಸ್ಟ್ ನೋಡ್ಕೊಂಬಂದಿದ್ದೀರಾ, ಈಗ 2 ನೋಡಿದ್ದೀರಾ, 3 ಆಯಿತು. ಇನ್ನು 6 ನೋಡ್ಬೇಕಂದ್ರೆ ನಾಳೆ ಇಷ್ಟಕ್ಕೆ ಬರ್ತೀವಿ. 9 ಭಾರ್ಗವ ನರಸಿಂಹ. ಇದು ಶಾಂತಿಯಾಗಿರೋದು. ಸ್ವಾಮಿ ಪರಮಾತ್ಮ ಇಲ್ಲಿಗೆ ಶಾಂತಿಯಾಗಿರೋದು ಭಾರ್ಗವಿ ನರಸಿಂಹ. ಆಮೇಲೆ ಪಾವನ ನರಸಿಂಹ, ಯೋಗಾನಂದ ನರಸಿಂಹ. ಇದು ಕೆಳಗೈತೆ ಜಾಗ. ಯೋಗಾನಂದ ಸ್ವಾಮಿ ದೇವಸ್ಥಾನ. ಆಮೇಲೆ ಪಾವನ ಅದು ಛತ್ರವಟಿ. ಅಲ್ಲಿ ಕುಂತೈತೆ ನೋಡಿ, ಇಲ್ಲೆಲ್ಲ ಐತೆ ನೋಡು. ಹಾಗಾದ್ರೆ ಛತ್ರವಟಿ ಇಷ್ಟೇ. ಬರ್ರಿ. ಅದು ಪಾಮಲೇಟಿ ನರಸಿಂಹ, ಕೋಮಲೇಟಿ ನರಸಿಂಹ ಸ್ವಾಮಿ ಅಂತ. ಬರ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.